ಸ್ಪೀಕರ್ ಸ್ಥಾನಕ್ಕೆ ಚುನಾವಣೆ ಬಹಿಷ್ಕಾರಕ್ಕೆ ಬಿಜೆಪಿ ನಿರ್ಧಾರವನ್ನು ಮಾಡಿದೆ. ಈ ಕಾಂಗ್ರೆಸ್ನಿಂದ ಜಿಎಸ್ ಪಾಟೀಲ್ ಕಣಕ್ಕೆ ವಿಪಕ್ಷದ ಅಭ್ಯರ್ಥಿ ಕಣಕ್ಕಿಳಿಯದ ಹಿನ್ನೆಲೆಯಲ್ಲಿ ಅವಿರೋಧ ಆಯ್ಕೆಯಾಗುವಂತ ಸಾಧ್ಯತೆ ಇದೆ. ಸ್ಪೀಕರ್ ಆಯ್ಕೆ ವಿಚಾರಕ್ಕೆ ಬಿಜೆಪಿ ಕಿಡಿ ಪಕ್ಷದ ಲೆಟರ್ ಹೆಡ್ನಲ್ಲಿ ಸ್ಪೀಕರ್ ಆಯ್ಕೆ ಹೊಸ ಸಂಪ್ರದಾಯ ಹುಟ್ಟಾಕಿದ್ದಾರೆ. ಸದನದಲ್ಲಿ ಸಭಾಧ್ಯಕ್ಷರ ಆಯ್ಕೆ ಆಗಬೇಕು, ಆದರೆ ಪಕ್ಷದಿಂದ ಆಯ್ಕೆ ಮಾಡಿರುವಂತಹ ಆರೋಪ ಇದು ಪ್ರಜಾಪ್ರಭುತ್ವದ ವಿರೋಧಿಯಾಗಿದೆ. ಸ್ಪೀಕರ್ ಚುನಾವಣೆಗೆ ಬಿಜೆಪಿ ಈ ಹಿನ್ನೆಲೆಯಲ್ಲಿ ಬಹಿಷ್ಕಾರವನ್ನು ಹಾಕಿದೆ. ಒಂದ್ ಕಡೆ ಮುಂಗಾರು ಅಧಿವೇಶನ 10 ಡೇಸ್ ನಡೆಯುತ್ತೆ. ಇವಾಗ ಮಾಹಿತಿ ಕೊಡ್ತಾರೆ ನನ್ನ ಕಲೀಗ್ ಸುರೇಶ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸುರೇಶ್, ಸದ್ಯ ಈಗ ಇಲ್ಲಿ ಏನಾಗ್ತಿದೆ ಅಂತ ಹೇಳಿದ್ರೆ ಇವರು ಹೇಳ್ತಾ ಇರುವಂತದ್ದು ಲೆಟರ್ ಹೆಡ್ ಅಲ್ಲಿ ಅವರ ಹೆಸರು ಆಯ್ಕೆ ಮಾಡಿರುವಂತದ್ದು ಸಂವಿಧಾನ ವಿರೋಧಿ ಅಂತ ಹೇಳ್ತಾ ಇದ್ದಾರೆ, ಅಂದ್ರೆ ಪ್ರಜಾಪ್ರಭುತ್ವ ವಿರೋಧಿ ಅಂತ. ಸೊ ಬಹಿಷ್ಕಾರ ಮಾಡ್ತಾರೆ. ಬಹಿಷ್ಕಾರ ಮಾಡಿದ್ರೆ ಮುಂದೇನಾಗಬಹುದು ಅಂತ ಬಿಜೆಪಿ ಬಹಿಷ್ಕಾರ ಮಾಡಿದ್ರೆ? ನಿಕೇಶ್, ಇವತ್ತು 2ನೇ ದಿನದ ಅಧಿವೇಶನಕ್ಕೆ, ಇವತ್ತು ಕಲಾಪಕ್ಕೆ ಕಾಲಿಟ್ಟಿರ್ತಕ್ಕಂಥ 2ನೇ ದಿನಕ್ಕೆ ಇವತ್ತಿನ ಅಧಿವೇಶನದಲ್ಲಿ ಪ್ರಮುಖವಾಗಿ ಇವತ್ತು 2 ಸದನಗಳಲ್ಲಿ ಕೂಡ ಸಭಾಪತಿ ಮತ್ತು ಸಭಾಧ್ಯಕ್ಷರ ಆಯ್ಕೆಯ ಪ್ರಕ್ರಿಯೆ ನಡೆಯುತ್ತೆ. ಇವತ್ತು ಇಡೀ ದಿನ ಈ ಆಯ್ಕೆ ಪ್ರಕ್ರಿಯೆ ಮತ್ತೆ ಆಯ್ಕೆ ಪ್ರಕ್ರಿಯೆಗೆ ಸಂಬಂಧಪಟ್ಟಂತೆ ಒಂದಷ್ಟು ವೋಟಿಂಗ್ ಆಗುವಂತದ್ದು, ಜೊತೆಗೆ ಆಯ್ಕೆ ಆದ ನಂತರ ಸಭಾಪತಿ ಮತ್ತು ಸಭಾಧ್ಯಕ್ಷರ ಬಗ್ಗೆ ಮಾತುಕತೆ ಆಡುವಂತದ್ದು, ಇದೆಲ್ಲವೂ ಕೂಡ ಇರುತ್ತೆ. ಈಗ ಮೊದಲನೇದಾಗಿ ನಾವು ವಿಧಾನ ಪರಿಷತ್ ಅನ್ನ ನೋಡೋದಾದ್ರೆ, ಈಗ ವಿಧಾನ ಪರಿಷತ್ಗೆ ಅಲ್ಲಿ ಈಗ ಸಲೀಂ ಅಹ್ಮದ್ ಅವರನ್ನ ಸಭಾಪತಿಯಾಗಿ ಕಾಂಗ್ರೆಸ್ನಿಂದ ಕಣಕ್ಕೆ ಇಳಿಸಿರ್ತಕ್ಕಂಥದ್ದು. ಇನ್ನು ಅಲ್ಲಿ ಸ್ಥಾನಗಳನ್ನ ನೋಡೋದಾದ್ರೆ 3 ಪಕ್ಷಗಳ ಸ್ಥಾನ ನೋಡೋದಾದ್ರೆ ಬಿಜೆಪಿ ಮತ್ತೆ ಜೆಡಿಎಸ್ ಏನು ಮೈತ್ರಿಕೂಟ ಇದೆ, ಮೈತ್ರಿಕೂಟದ ಸ್ಥಾನಗಳಿಗಿಂತ ಕೂಡ 7 ಸ್ಥಾನಗಳು ಕಾಂಗ್ರೆಸ್ಗೆ ಹೆಚ್ಚುವರಿಯಾಗಿ ಇರತಕ್ಕಂಥದ್ದು. ಸೊ ಹೀಗಾಗಿ ಸಲೀಂ ಅಹ್ಮದ್ ಅವರ ಗೆಲುವು ಸಾಧ್ಯತೆ ದಟ್ಟವಾಗಿರ್ತಕ್ಕಂಥದ್ದು, ಮತ್ತೆ ಗೆಲುವು ಕೂಡ ನಿಶ್ಚಿತ ಅಂತಾನೆ ಹೇಳ್ತಾ ಇರ್ತಕ್ಕಂಥದ್ದು. ಇದು ಒಂದು ಕಡೆಗೆ. ಆದ್ರೆ ಮತ್ತೊಂದು ಕಡೆಗೆ PH ಪೂಜಾರ್ ಅವರನ್ನ ಮೈತ್ರಿಕೂಟದ ಇಂದ ಅವ್ರನ್ನ ಕೂಡ ಕಣಕ್ಕಿಳಿಸಿರ್ತಕ್ಕಂಥದ್ದು ಸಭಾಪತಿಯವರ ಸ್ಥಾನಕ್ಕೆ. ಆದ್ರೆ ಈಗ ಇರ್ತಕ್ಕಂಥದ್ದು ಇಲ್ಲಿ ಬಹುಶಃ ಇಲ್ಲಿ ಈಗ ಏನೇ ವೋಟಿಂಗ್ ಆಗಿದೆ ಯಾವುದೇ ರೀತಿಯಲ್ಲಿ ಆದ್ರೂ ಕೂಡ ಇಲ್ಲಿ ಸಲೀಂ ಅಹ್ಮದ್ ಅವರು ಗೆಲ್ಲುವಂತ ಸಾಧ್ಯತೆಗಳೇ ಹೆಚ್ಚಾಗಿರ್ತಕ್ಕಂಥ. ಯಾಕಂತಂದ್ರೆ 7 ವೋಟುಗಳು ಈಗ ಹೆಚ್ಚಾಗಿರ್ತಕ್ಕಂಥ ಪರಿಷತ್ನಲ್ಲಿ. ಇದು ಒಂದು ಕಡೆಗೆ. ಆದ್ರೆ ಮತ್ತೊಂದು ಕಡೆಗೆ ಈಗ ತಾವು ಕೇಳಿದಾಗೆ GS ಪಾಟೀಲ್ ಅವರು ಇದಾರಲ್ಲ, ಇವರನ್ನ ಈಗ ಸಭಾಧ್ಯಕ್ಷರ ಸ್ಥಾನಕ್ಕೆ ಈಗ ಕಣಕ್ಕಿಳಿಸಿರ್ತಕ್ಕಂಥದ್ದು. ಇಲ್ಲಿ ಅವಿರೋಧವಾಗಿ ಆಯ್ಕೆ ಆಗ್ತಾರೆ. ಕಾರಣ ಇಲ್ಲಿ ಯಾವುದೇ ಕಾಂಗ್ರೆಸ್ ಜೆಡಿಎಸ್ ನಲ್ಲಿ ಬಿಜೆಪಿ ನಲ್ಲಿ ಯಾರನ್ನು ಕೂಡ ಇಲ್ಲಿ ಅಭ್ಯರ್ಥಿಯನ್ನ ಕಣಕ್ಕೆ ಇಳಿಸಿಲ್ಲ ಅಂತಕ್ಕಂಥದ್ದು. ಆದ್ರೆ ಈಗ ಇರ್ತಕ್ಕಂಥದ್ದು ಇಲ್ಲಿ ಅಂತಂದ್ರೆ ಅವರು ಅವಿರೋಧವಾಗಿ ಆಯ್ಕೆ ಆಗ್ತಾರೆ, ಓಕೆ. ಆದ್ರೆ ರಾಜಕೀಯವಾಗಿ ಒಂದಷ್ಟು ಐಡ್ರಾಮ್ ಆಗುವಂತಹ ಸಾಧ್ಯತೆಗಳು ಇರ್ತಕ್ಕಂಥದ್ದು. ಯಾಕಂತಂದ್ರೆ ಕಾಂಗ್ರೆಸ್ನ ಹೈಕಮಾಂಡ್ ನ ಲೆಟರ್ ಹೆಡ್ ನಲ್ಲಿ GS ಪಾಟೀಲ್ ಅವರ ಅಂದ್ರೆ ಸಭಾಪತಿಯವರ ಹುದ್ದೆಯನ್ನ ಅವ್ರನ್ನ ಅಭ್ಯರ್ಥಿಯಾಗಿ ಲೆಟರ್ ಹೆಡ್ ನಲ್ಲಿ ಅವ್ರನ್ನ ಆಯ್ಕೆ ಮಾಡಿ ಕಳಿಸಿದೆಯಲ್ಲ, ಇದು ಸಂವಿಧಾನ ವಿರೋಧಿ ಅಂತಕ್ಕಂಥದ್ದು ಅವರ ಒಂದು ಆಕ್ಷೇಪ ಇರ್ತಕ್ಕಂಥದ್ದು. ಹೀಗಾಗಿ ಇವತ್ತು ಸಭೆಯನ್ನ